ಗುಜರಾತ್ನ ನೆಲವು ಸಕಲ ಸೌಂದರ್ಯದ ತಾಣವಾಗಿತ್ತು. ಅಲ್ಲಿ ಅರಮನೆಗಳ ಘನತೆ, ಮಂದಿರಗಳ ಘಂಟಾನಾದ ಮತ್ತು ಜನಜೀವನದ ಹರ್ಷ ಇತ್ತು. ಆ ನೆಲದ ಜನರ ಪಾಲಿಗೆ ದೊಡ್ಡ ಆಧಾರವಾಗಿದ್ದವರು ಸೋಳಂಕಿ ವಂಶದ ಅರಸ ಅಜಯಪಾಲ. ಆದರೆ ಅವರ ಆಕಸ್ಮಿಕ ನಿಧನವು ರಾಜ್ಯವನ್ನು ದುಃಖಕ್ಕೆ ತಳ್ಳಿತು. ಸಿಂಹಾಸನದ ಹಕ್ಕುದಾರನಾದ ಮೂಲರಾಜನು ಇನ್ನೂ ಬಾಲಕನಾಗಿದ್ದನು. ಆ ಸಂದರ್ಭದಲ್ಲಿ ಸಂಪೂರ್ಣ ರಾಜ್ಯದ ಹೊಣೆಗಾರಿಕೆ ಅವನ ತಾಯಿ ನಾಯಕಿ ದೇವಿಯ ಕೈಗೆ ಬಂತು. ಅವರು ಕೇವಲ ಒಬ್ಬ ತಾಯಿ ಮಾತ್ರವಲ್ಲ, ಬಲಿಷ್ಠ ವ್ಯಕ್ತಿತ್ವದ ಮಹಿಳೆಯೂ ಆಗಿದ್ದರು. ರಾಜ್ಯದ ಆಡಳಿತವನ್ನು ಸುಸೂತ್ರವಾಗಿ ನಡೆಸುತ್ತಾ ಜನರ ವಿಶ್ವಾಸವನ್ನು ಗಳಿಸುತ್ತಿದ್ದರು. ಆದರೆ ಈ ಶಾಂತ ವಾತಾವರಣವು ಹೆಚ್ಚು ಕಾಲ ಉಳಿಯಲಿಲ್ಲ. ಉತ್ತರದಿಂದ ಆಕ್ರಮಣದ ಕತ್ತಲೆ ಮೋಡಗಳು ಗುಜರಾತ್ನ ಗಡಿಗೆ ದಟ್ಟವಾಗಿ ಸೇರುತ್ತಿದ್ದವು. ಆ ಸಮಯದಲ್ಲಿ ಆಕ್ರಮಣಕಾರನಾಗಿ ಪ್ರಸಿದ್ಧನಾದ ಮೊಹಮ್ಮದ್ ಘೋರಿ ತನ್ನ ಬೃಹತ್ ಸೈನ್ಯದೊಂದಿಗೆ ಗುಜರಾತ್ ಮೇಲೆ ಕಣ್ಣಿಟ್ಟಿದ್ದನು. ಸಾವಿರಾರು ಕುದುರೆಗಳು, ಶಸ್ತ್ರಸಜ್ಜಿತ ಆನೆಗಳು ಮತ್ತು ಅನೇಕ ಯೋಧರ ಸಮೂಹದೊಂದಿಗೆ ಅವನು ಬಿರುಸಿನಿಂದ ಮುಂದೆ ಬಂದುಕೊಂಡಿದ್ದನು. ಆ ಸುದ್ದಿಯು ರಾಜ್ಯದ ಜನರಲ್ಲಿ ಭೀತಿಯನ್ನುಂಟು ಮಾಡಿತು. ಎಲ್ಲೆಡೆ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಆದರೆ ನಾಯಕಿ ದೇವಿ ಮಾತ್ರ ತಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿ ನಿರ್ಧಾರಕ್ಕೆ ಬಂದರು. ಅವರ ಹೃದಯದಲ್ಲಿ ಹೆದರಿಕೆಗಿಂತ ಹೆಚ್ಚು ಹೊತ್ತಿದ್ದದ್ದು ಧೈರ್ಯದ ಜ್ವಾಲೆ. ತಾನು ಮಹಿಳೆಯಾದರೂ ತನ್ನ ಹೊಣೆಗಾರಿಕೆ ತಾಯಿಯಷ್ಟೇ ಅಲ್ಲ, ಒಬ್ಬ ರಾಜನ ಸಮಾನವಾದ ಆಡಳಿತಗಾರ್ತಿಯೂ ಆಗಿದೆ ಎಂಬ ಅರಿವಿನಲ್ಲಿ ಅವರು ಕಾರ್ಯನಿರ್ವಹಿಸಿದರು. ಆಕ್ರಮಣ ಹತ್ತಿರವಾಗುತ್ತಿದ್ದಂತೆ ನಾಯಕಿ ದೇವಿ ತಮ್ಮ ಸೇನೆಯನ್ನು ಸಜ್ಜುಗೊಳಿಸಿದರು. ರಾಜ್ಯದ ಪ್ರತಿಯೊಂದು ಕೋಣೆಯಿಂದ ಯೋಧರು ಕರೆಯಲ್ಪಟ್ಟರು. ಕುದುರೆ ಸೇನೆ, ಕಾಲು ಸೇನೆ, ಬಾಣಸೇನೆ ಎಲ್ಲವೂ ತಯಾರಾದವು. ಸಾಮಾನ್ಯ ಜನರು ಸಹ ತಮ್ಮ ಮಟ್ಟಿಗೆ ನೆರವಾಗಲು ಮುಂದಾದರು. ಯುದ್ಧದ ಸಿದ್ಧತೆಯೊಂದಿಗೆ ರಾಜಧಾನಿಯಾದ ಅನಹಿಲ್ವಾಡ ಪಾಟಣದಲ್ಲಿ ಉತ್ಸಾಹ ಮತ್ತು ಭಯ ಎರಡೂ ಬೆರೆತು ಹರಡಿದ್ದವು. ಯುದ್ಧದ ದಿನ ಬಂದು ತಲುಪಿತು. ಪ್ರಭಾತದ ಹೊತ್ತಿಗೆ ಆಕಾಶ ಕೆಂಪು ಬಣ್ಣದಿಂದ ತುಂಬಿಕೊಂಡಿತ್ತು. ಯುದ್ಧಭೂಮಿಯ ಮೇಲೆ ಧೂಳು ಏರಿತ್ತು. ಎದುರಿನಲ್ಲಿ ದಿಟವಾಗಿ ನಿಂತಿದ್ದ ಘೋರಿಯ ಅಪಾರ ಸೇನೆ ಮಳೆಗಾಲದ ಮೋಡದಂತೆ ಕಾಣಿಸುತ್ತಿತ್ತು. ಆದರೆ ಅದರ ಎದುರಿಗೆ ನಿಂತಿದ್ದ ನಾಯಕಿ ದೇವಿಯ ಸೇನೆ ತಮ್ಮ ನೆಲವನ್ನು ಕಾಪಾಡುವ ದೃಢಸಂಕಲ್ಪದಿಂದ ಉಕ್ಕಿ ಹರಿಯುತ್ತಿತು. ಯುದ್ಧ ಆರಂಭವಾಯಿತು. ಶತ್ರುಗಳು ಬಿರುಗಾಳಿಯಂತೆ ದಾಳಿ ಮಾಡಿದರು. ಕುದುರೆಗಳ ಚಪ್ಪಾಳೆ, ಆನೆಗಳ ಗರ್ಜನೆ, ಕತ್ತಿಗಳ ಝಳಪಾಟು ಎಲ್ಲವೂ ಒಂದೇ ಸಮಯದಲ್ಲಿ ಗದ್ದಲಗೊಳ್ಳುತ್ತಿತ್ತು. ಸೇನೆಯ ಘರ್ಷಣೆ ಭೂಮಿ ಕಂಪಿಸುವಂತೆ ಮಾಡಿತು. ಆದರೆ ಆ ದಾಳಿಯ ಮಧ್ಯದಲ್ಲೇ ನಾಯಕಿ ದೇವಿಯ ಧೈರ್ಯವೇ ತನ್ನ ಸೇನೆಯನ್ನು ಜೀವಂತಗೊಳಿಸಿತು. ಅವರು ಯುದ್ಧಭೂಮಿಯಲ್ಲಿ ತಮ್ಮ ಸೈನಿಕರೊಂದಿಗೆ ಬೆರೆತು ಹೋರಾಟವನ್ನು ಇನ್ನಷ್ಟು ಬಲಪಡಿಸಿದರು. ಗಂಟೆಗಳ ಕಾಲ ನಡೆದ ಯುದ್ಧದಲ್ಲಿ ಅನೇಕರು ಬಲಿಯಾದರು. ಆದರೆ ಹಿಂಜರಿಯದೆ ಹೋರಾಡಿದ ಗುಜರಾತ್ ಸೇನೆ ಕೊನೆಗೂ ಘೋರಿಯ ಸೈನಿಕರನ್ನು ಕುಗ್ಗಿಸಿತು. ಅನೇಕ ಬಾರಿ ಅವರು ದಾಳಿ ಮಾಡಿದರೂ ನಾಯಕಿ ದೇವಿಯ ತಂತ್ರಜ್ಞಾನ ಮತ್ತು ಯೋಧರ ಧೈರ್ಯದಿಂದ ಎಲ್ಲವೂ ವಿಫಲವಾಯಿತು. ತೀವ್ರ ಹೊಡೆತಗಳ ನಂತರ ಘೋರಿಯ ಸೇನೆ ಹಿಂತಿರುಗಲು ಪ್ರಾರಂಭಿಸಿತು. ಕೊನೆಗೆ ಸ್ವತಃ ಮೊಹಮ್ಮದ್ ಘೋರಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಯುದ್ಧಭೂಮಿಯಿಂದ ಓಡಿಹೋದನು. ಈ ವಿಜಯವು ಗುಜರಾತ್ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿತು. ಒಬ್ಬ ಮಹಿಳೆಯಾದ ನಾಯಕಿ ದೇವಿ ತಾನು ತಾಯಿಯಾಗಿದ್ದರೂ ರಾಜನ ಸಮಾನವಾದ ಶಕ್ತಿಯನ್ನು ತೋರಿಸಿದರು. ತನ್ನ ಮಗನ ಭವಿಷ್ಯವನ್ನು ಮಾತ್ರವಲ್ಲ, ಸಂಪೂರ್ಣ ರಾಜ್ಯದ ಗೌರವವನ್ನು ಉಳಿಸಿದರು.